ಹಾಯ್ ಫ್ರೆಂಡ್ಸ್, ಇದು ಮೊನ್ನೆದು ವ್ಲಾಗ್. ನಾನು ಬೆಳಗ್ಗೆ ತಲೆ ಬಾಚ್ಕೊಳ್ತಾ ಇದ್ದೀನಿ. ನಮ್ದೀಗ ನಾಷ್ಟ ಆಯಿತು. ಪಾತ್ರೆ ತೊಳಿತಾ ಇದ್ದೀನಿ. ಇದು ನಾನು ಮಧ್ಯಾಹ್ನ ಇಲ್ಲಿ ಇದು ಮಾಡ್ತಾಯಿದ್ದೆ, ಚುನ್ಮರಿ ಒಗ್ಗರಣೆ ಹಾಕ್ತಾಯಿದ್ದೆ. ಚುನ್ಮರಿ ತೊಗೊಂಡಿನಿ. ಈ ಅಡುಗೆ ಎಣ್ಣೆ ಹಾಕಿ ಶೇಂಗಾ ಹಾಕಿದ್ದೀನಿ. ಶೇಂಗಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಶೇಂಗಾ ಸ್ವಲ್ಪ ಫ್ರೈ ಆದು ಈ ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಈ ಪುಟಾಣಿ ಸ್ವಲ್ಪ ಫ್ರೈ ಆಯಿತು. ಈ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಜಜ್ಜಿದ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಪೌಡರ್ ಹಾಕಿದೆ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಖಾರದ ಪೌಡರ್ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರದ ಪೌಡರ್ ಜಾಸ್ತಿ ಇದ್ದರೆ, ಸ್ವಲ್ಪ ಖಾರ ಇದ್ದರೆ ಚುನ್ಮರಿ ಟೇಸ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಆಯ್ತಿದೆ, ನಾನು ಚುನ್ಮರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಚುನ್ಮರಿಯಲ್ಲಿ ಒಗ್ಗರಣೆ. ಟೀ ಜೊತೆ ಚೆನ್ನಾಗಿರುತ್ತೆ. ಇದು ಒಮ್ಮೆ ಮಾಡಿಟ್ರೆ ಡೈಲಿ ತಿನ್ಬೋದು ಟೀ ಜೊತೆ. ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ಚುನ್ಮರಿ ಹತ್ಬೇಕದ. ಈಗ ಮಿಕ್ಸ್ ಆಯ್ತು. ಈಗ ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈಗ ಸಕ್ಕರೆ ಪೌಡ್ರ್ ಹಾಕ್ತಾ ಇದ್ದೀನಿ. ಸಕ್ಕರೆ ಪೌಡ್ರ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ, ಅದು ಜಾಸ್ತಿ, ಅದಕ್ಕೆ ಸ್ವಲ್ಪನೇ ಹಾಕಿದೆ ಸಕ್ಕರೆ ಪೌಡರ. ಈಗ ಮತ್ತೊಮ್ಮೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಯ್ತು. ಇದು ಚುನ್ಮರಿ ಒಗ್ಗರಣೆ ರೆಡಿ ಆಯಿತು. ನಾನು ರಾತ್ರಿ ಊಟಕ್ಕೆ ಇಲ್ಲಿ ದೊಣ್ಣಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಪಲ್ಯ. ಬೇಳೆ ಹಾಕಿದ್ದೆ, ನೆನೆ ಹಾಕಿದ್ದು ಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ರಾತ್ರಿ ಊಟಕ್ಕಿದ್ದು. ಈಗ ಆಯ್ತಿದ್ದು ಪಲ್ಯ ರೆಡಿ ಆಗಿದೆ. ಸೊ ನಾನು ಅಡುಗೆ ಮಾಡಿದ್ದ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ಚುನ್ಮರಿ ಹಾಕಿಡ್ತಾ ಇದ್ದೀನಿ. ಊಟ ಮಾಡಿ ಹಾಕಿಡ್ತಾ ಇದ್ದೀನಿ. ಹಾಗೆ ಇಟ್ಟಿದ್ದೆ ಅದನ್ನ ಸ್ಟೀಲ್ ಡಬ್ಬೆಯಲ್ಲಿ ಹಾಕಿಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.